ನಮಸ್ತೆ ಸ್ನೇಹಿತರೆ, ನೀವೇನಾದರೂ ಹಳೆ ಫೋಟೋವನ್ನು ಚೆನ್ನಾಗಿ ಹೊಸ್ದಾಗಿ ಮ್ಯಾಜಿಕ್ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ವಿಡಿಯೋನ ನೋಡಲೇಬೇಕು. ಯಾಕೆ ಅಂತಂದರೆ ಚಾಟ್ ಜಿ ಪಿ ಟಿಯಲ್ಲಿ ನಾನು ಹೇಳುವಂತಹ ಪ್ರಾಂಪ್ಟನ್ನು ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಹಳೆ ಫೋಟೋವನ್ನು ಹೊಸ ರೀತಿಯಾಗಿ ಮಾಡ್ಕೊಳ್ಬಹುದು. ಒಂದು ವೇಳೆ ನಿಮ್ಮ ಅಪ್ಪ ಅಮ್ಮ ಅಥವಾ ಯಾರ್ದಾದ್ರೂ ಕೂಡ ಹಳೆ ಫೋಟೋ ಇದೆ ಅಂತ ಅಂದರೆ ನೀವು ಅದರಲ್ಲಿ ಇಲ್ಲ ಅಂತ ಅಂದರೆ ಮರ್ಜ್ ಮಾಡ್ಕೊಳ್ಬಹುದು. ತುಂಬ ಸುಂದರವಾಗಿ ಇರುತ್ತೆ. ಅದೇ ರೀತಿಯಾಗಿ ಏನಾದರೂ ಹ್ಯಾಂಡ್ಮೇಡ್ ಡ್ರಾಯಿಂಗ್ಸ್ ಇದೆ ಅಂತಂದರೆ ಅದನ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ಬಹುದು. ಅದಕ್ಕೆ ಯಾವ್ಯಾವ ರೀತಿ ಪ್ರಾಂಪ್ಟನ್ನು ಯೂಸ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ನಾನು ಇದರೊಳಗಡೆ ನೀಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ಮೊದಲಿಗೆ ನೋಡಿ, ನಿಮ್ಮದು ಇದೊಂದು ಈ ರೀತಿಯಾದಂತಹ ಓಲ್ಡ್ ಫೋಟೋ ಇದೆ, ಹಳೆಯ ಫೋಟೋ ಇದೆ ಅಂತ ಅಂದರೆ ನೀವು ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ಈ ಒಂದು ಫೋಟೋವನ್ನು ಹಾಕಿ ನಾನು ಇಲ್ಲಿ ಕೊಡ್ತೇನೆ, ಆ ಒಂದು ಪ್ರಾಂಪ್ಟನ್ನು ಯೂಸ್ ಮಾಡಿ. ನೋಡಿ, ಈ ಒಂದು ಪ್ರಾಂಪ್ಟ್ ಏನಿದೆ ಅಲ್ವಾ, ಅದನ್ನು ನೀವು ಇದರಲ್ಲಿ ಏನಿದೆಯೋ ಅದೇ ರೀತಿಯಾಗಿ ಹಾಕಿದ್ರಿ ಅಂತ ಅಂದರೆ ನೋಡಿ ನಿಮಗೆ ಈ ರೀತಿ ಸುಂದರವಾದಂತಹ ಫೋಟೋ ಅನ್ನೋಂಥದ್ದು ರಿಸ್ಟೋರ್ ಆಗುತ್ತೆ. ಇವಾಗ ನಿಮಗೇನಾದರೂ ಹಳೆ ಫೋಟೋ ಇರುತ್ತೆ ಅಲ್ವಾ ಬೇರೆಯವ್ರದ್ದು, ಅದನ್ನು ರಿಸ್ಟೋರ್ ಮಾಡಿದ್ದು ಕೂಡ ಆಯಿತು. ನೀವು ಅದರಲ್ಲಿ ಇಲ್ಲ ಅಥವಾ ಬೇರೆಯವ್ರನ್ನ ಮರ್ಜ್ ಮಾಡಬೇಕು ಅಂತ ಅಂದರೆ ಆ ಒಂದು ಫೋಟೋವನ್ನು ಕೊಟ್ಬಿಟ್ಟು ಮತ್ತೆ ಇವಾಗ ನಾನು ಕೊಡುವಂತಹ ಸ್ಕ್ರಿಪ್ಟ್ ಏನಿದೆ ಅಲ್ವಾ, ಆ ಒಂದು ಸ್ಕ್ರಿಪ್ಟನ್ನು ಹಾಕಿ ನಿಮಗೆ ಅವರಿಬ್ಬರ ಮಧ್ಯದಲ್ಲಿ ಇವಾಗ ಇವರು ಹೇಗೆ ಬಂದರು ಅಲ್ವಾ ಅದೇ ರೀತಿಯಾಗಿ ನಿಮಗೂ ಕೂಡ ಸಿಗುತ್ತೆ. ನೀವೇನಾದರೂ ಡ್ರಾಯಿಂಗ್ ಮಾಡ್ತಿರ್ತೀರಾ ಅಂತ ಅಂದರೆ ಚೆನ್ನಾಗಿರುವಂಥದ್ದು ಮತ್ತು ಅದಕ್ಕಿನ್ನೊಂದು ಚೆನ್ನಾಗಿರೋ ರೀತಿಯಾಗಿ ಮಾಡಬೇಕು ಅಂತ ಅಂದರೆ ಈ ಒಂದು ಪ್ರಾಂಪ್ಟನ್ನು ಹಾಕಿ ಚಾಟ್ ಜಿ ಪಿ ಟಿ ಒಳಗಡೆ ಈ ಒಂದು ಫೋಟೋವನ್ನು ಹಾಕ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿರೋ ರೀತಿಯಾಗಿ ಕೊಡುತ್ತೆ ಅಲ್ವಾ. ಸೊ ಇದೇ ಥರ ನೀವು ಕೂಡ ಮಾಡ್ಕೊಳ್ಬಹುದು. ನಾನು ಏನು ಈ ಒಂದು ಪ್ರಾಂಪ್ಟ್ಸನ್ನು ಕೊಟ್ಟಿದ್ದೀನಿ ವಿಡಿಯೋದೊಳಗಡೆ ಅವುಗಳನ್ನು ಯೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಮರಿಬೇಡಿ, ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.